ಅರೆಸ್ಟ್ ಮಾಡಿಲ್ಲ ನೀವು. ದೇಶದ ಭಾಷೆ ಅವರೇ ತಾನೇ ಬಂದಿದ್ದು. ಯಾವ್ದಕ್ಕೆ ಯಾರಿಗೋಸ್ಕರ ತಂದ್ರಿ ನೀವು? ಬಿಜೆಪಿ ಅವ್ರಿಗೋಸ್ಕರ, NDA ಇದಕ್ಕೋಸ್ಕರ ತಂದ್ರಿ? ಯಾವ ರೀತಿ ಭಾಷೆ ಮಾತಾಡ್ತಾರೆ ನಿಮ್ಮಲ್ಲೇ ಬಂದಿದೆ. ನಾನು ನೋಡಿದೆ ಆತನ ಭಾಷೆನ. ನಾನು ಇಡೀ ವ್ಯವಸ್ಥೆನ ಅವತ್ತು ಇಡೀ ದಿನ ಡೆಲ್ಲಿಲಿ ಇದ್ದಿದ್ದನ್ನು ಪ್ರತಿಯೊಂದನ್ನು ನೋಡಿದೆ. ರಾಮುಲಂಪ ಅಂತ ಒಬ್ಬ ಸೀನಿಯರ್ ಮಂತ್ರಿ ಮೇಲೆ ನೀವು ಹೆರ್ಗಾಕ್ ಹೋಗ್ತಿರಲ್ಲ, ಅವ್ರೇನಾದ್ರು ತಲೆ ಕೆಡಿಸ್ಕೊಂಡ್ರೆ, ಏನಾದ್ರು ಒಂದು ಸ್ವಲ್ಪ ಅವ್ರ ಸಂಯಮ ಕಳ್ಕೊಂಡಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು? ನಾನು ಅದಕ್ಕೆ ಇಬ್ಬರು ನಾಯಕರಿಗೆ ಅಭಿನಂದಿಸ್ತೀನಿ. ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಆಗಿರೋದ್ರಿಂದ ನಾನು ಇದನ್ನ ಸಿಟ್ಟಿಂಗ್ ಜಡ್ಜಿಂದ ಮಾಡಿ ಇದನ್ನ ಮಾಡಲಿಲ್ಲ ಅಂದ್ರೆ ಏನಾಗ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ, ವಾಲ್ಮೀಕಿ ಈ ದೇಶದ ಒಬ್ಬ ಭಗವಂತ, ನಮ್ಮ ದೇಶಕ್ಕೆ ಒಂದು ಸಂಸ್ಕಾರ ಕೊಟ್ಟವರು. ನಿಮ್ಗೆ ಅವ್ರ ಹೆಸರು ಹೇಳಕ್ಕೆ ಯೋಗ್ಯತೆ ಇದೆಯಂದ್ರೆ ನಾಚಿಕೆ ಆಗೋದಿಲ್ವ? ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಯಾವ ಸೀಮೆಗಳು ಏನು ಓದಿದ್ದೀರಿ ನೀವು? ಇದೇನಾ ಜನ ನಿಮ್ಗೆ ಓಟ್ ಕೊಟ್ಬಿಟ್ಟು ಗೆಲ್ಸಿದ್ದು? ರಣರಂಗ ಮಾಡಿ ಇಡೀ ಜಿಲ್ಲೆಯನ್ನ ನೆಮ್ಮದಿ ಹಾಳು ಮಾಡೋದಕ್ಕೆ ನೀವು ಇರೋದು? ಎಷ್ಟು ದಿನ ನಡೀತದೆ ಇವೆಲ್ಲ? ತುಂಬಾ ಜನ ಹೊಟ್ಟೋದ್ರು. ನಾನು ಇದ್ಯಾವುದು ಬಿಹಾರ ಅಂತದ್ದು ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ನಾನು ಸುತ್ತಾಡ್ತಾ ಇದ್ದೀನಿ. ನೀವು ಒಂದ್ಸಾರಿ ಛತ್ತೀಸ್ಗಢಕ್ಕೆ, ಜಾರ್ಖಂಡ್ಗೆ, ಅರುಣಾಚಲ ಕೂಡ ನಾವು ಸಾವಿರಾರು ಕೋಟಿ ರೂಪಾಯಿನ ತಂದು ಇಲ್ಲಿ ಆಗ್ತಾ ಇರೋದು ಈ ಭಾಗ ಅಭಿವೃದ್ಧಿ ಆಗಬೇಕು. ಈ ಭಾಗದಲ್ಲಿರೋ ಜನ ಮೇಲ್ಪಂಕ್ತಿ ಬರಬೇಕು. ನ್ಯಾಷನಲ್ ಹೈವೇ ಇರ್ಬೋದು, ಮತ್ತೊಂದಿರ್ಬೋದು, ನಾವು ಕೊಡ್ತಾ ಇರತಕ್ಕಂಥ ಪ್ರಾಜೆಕ್ಟ್ಗಳು ಯಾವ ರೀತಿ ಇದೆ ಅದನ್ನ ಎಲ್ಲ ಒಂದ್ ಕಡೆ ಉಪಯೋಗ ಮಾಡ್ಕೊಂಡು ಸೇವೆ ಮಾಡಿ ಮತ್ತೊಂದ್ಸಾರಿ ಗೆಲ್ಲೋದಕ್ಕೆ ಏನಾದ್ರು ರಿನ್ಯೂವಲ್ ಮಾಡ್ಕೊಳಪ್ಪ ಅಂದ್ರೆ, ಅಯ್ಯೋ ಒಂದ್ ಮನೆ ಕಾನಾಗ ಅವ್ನಿಗೆ ಏನ್ ಭಾಷೆ ಬರ್ತದ್ರಿ? ಒಂದೇನು ಯಾವ ಶಾಲೆಯಲ್ಲಿ ಓದೋನೋ ಗೊತ್ತಿಲ್ಲ ಪುಣ್ಯಾತ್ಮ. ಇದು ಒಳ್ಳೇದಲ್ಲ. ಇಂಥವ್ರನ್ನ ನಾವು ಶಾಸಕರು ಅಂತ ಹೇಳ್ಕೊಡೋದು ನನಗಂತೂ ಅಸಹ್ಯ ಆಯ್ತು. ಅವನ ಭಾಷೆಗಳನ್ನು ಕೇಳಿ ಆದಿಯಾಗಿ ಈ ರಾಜ್ಯದ ಬಾಲಬೃತರಾಗಿದ್ದಾರೆ. ನಮ್ಮಲ್ಲಿ ಈ ತರದ ಒಂದು ಇನ್ಸ್ಟೆನ್ಸ್ ಕೊಡ್ರಿ ದೇಶದಲ್ಲಿ. ಒಂದ್ರಿ ಕಾರ್ಪೊರೇಷನ್ ಕಮಿಷನ್ ಏನ್ ಮಾಡ್ತಾನಪ್ಪ ಅವನು? ಅವ್ನಿಗೆ ಏನಾಗಿದೆ? ಅವ್ನ ಚೇರ್ ಉಳ್ಕೋಬೇಕು. ಸಿದ್ದರಾಮಯ್ಯಗೆ ಏನಾಗಿದೆ? ಅವ್ರ ಚೇರ್ ಉಳಿಬೇಕು. ಸಿದ್ದರಾಮಯ್ಯನವ್ರಿಗೆ ಆ ಚೇರ್ ಉಳಿಬೇಕು, ಇವ್ರಿಗೆ ಈ ಚೇರ್ ಉಳಿಬೇಕು. ಇಂಥ ಯಾರೋ ಇಂಥ ತಿಳಿಗೇಡಿಗಳು ಎಲ್ಲೋ ಫ್ಲೂಕಾಗಿ ಸರಿ MLA ಆಗ್ಬಿಟ್ಟು, ಇಂಥ MLA ಆದವರು ನಾಮಾಶೇಷ ಆಗಿರ್ತಕ್ಕಂಥದ್ದು ನಾನು ಬೇಕಾದ್ರೆ ಒಂದು 500 ಜೊತೆ ಕೇಳ್ತೀನಿ. ನಂತರ ಸುಧಾರಣೆಗಳಿದೆ. ನಾನು 49 ವರ್ಷ ಆಯ್ತು ಪಾಲಿಟಿಕ್ಸ್ ಬಂದು. ನನಗೂ ಕೂಡ ಸಾಕಷ್ಟು ಮಾಹಿತಿ ಇದೆ. ಬಳ್ಳಾರಿ ಜಿಲ್ಲೆ ಸ್ವಾಭಿಮಾನಕ್ಕೆ, ಸಂಸ್ಕಾರಕ್ಕೆ, ಇತಿಹಾಸಕ್ಕೆ ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು. ಈ ಜಿಲ್ಲೆಯನ್ನ ಯಾವ ರೀತಿ ಮೇಲ್ಪಂಕ್ತಿ ತಂದಿದ್ದಾರೆ, ಆ ತಂದಿರ್ತಕ್ಕಂಥ ವ್ಯಕ್ತಿಗಳನ್ನ ನೀವೆಲ್ಲ ಒಂದ್ ಕಡೆ ಕಿಸ್ಯಾಕೇನು ಆಗ್ತೀರಾ? ಏನಾಗ್ತಾ ಇದೆ ನಿಮ್ಮ ಪರಿಸ್ಥಿತಿ? ಅದಕ್ಕೋಸ್ಕರವಾಗಿ ನನ್ಗನ್ಸದೆ ಬ್ಯಾನರ್ ಹಾಕೋ ಉದ್ದೇಶ ಅವ್ರಿಗೆಲ್ಲ. ಅವ್ರು ಅನಾಥ ಇದಾಗ ಹಾಕೊಳ್ಳಿ, ಅವ್ರು ಏನಾದ್ರು ಅವ್ರು ಇದಾಗೋಗ್ಲಿ, ಸತ್ಯ ನಾಶ ಆಗ್ಲಿ. ವಾಲ್ಮೀಕಿ ಹೆಸರು ಹೇಳ್ತಿರಲ್ಲ, ನಿಮ್ಗೆ ಏನ್ ನೈತಿಕತೆ? ಆ ಪುಣ್ಯಾತ್ಮನ ಹೆಸರನ್ನ ನೀವು ಬಾಯಿಂದ ತೆಗಿಯಕ್ಕಾಗೋದಿಲ್ಲ. ಅದು ಬೇಡ, 400-500 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಾಕ್ಲೇಬೇಕಾ ನಿಮ್ಗೆ? ಕಾಲ್ ಕೆರೆದು ಜಗಳಕ್ಕೆ ಬರುವಂತ ಕೆಲಸ ಇದು. ಇಂಥ ಕೆಲಸವನ್ನ ಖಂಡಿಸ್ಬೇಕಾಯ್ತದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದನ್ನ ನಾವೆಲ್ಲ ಒಂದ್ ಕಡೆ ಖಂಡಿಸ್ತೇ ಹೋದ್ರೆ ಮುಂದಿನ ಪೀಳಿಗೆ ಯಾರು ಒಳ್ಳೆಯವರು, ಗೌರವಸ್ಥರು ರಾಜಕಾರಣ ಮಾಡಕ್ ಬರೋದಿಲ್ಲ. ಆದ್ರೆ ನಾನು ತಮ್ಮ ಮೂಲಕ ಆಗ್ರಹ ಪಡಿಸ್ತೀನಿ, ತಾಯಿ ಭಗವಂತನ ವಿನಂತಿ ಮಾಡ್ತೀನಿ. ಅವರು ಇನ್ನೊಂದು 6 ತಿಂಗಳಾದ್ಮೇಲೆ ನನಗೆ ಮಾತಾಡೋರು, ರಾಮುಲು ಅವರಿಬ್ರು, ಅಣ್ಣ ಇನ್ನೊಂದು 6 ತಿಂಗಳಾದ್ಮೇಲೆ ನಾವು ಒಟ್ಟಿಗೆ ಹೋಯ್ತೀವಿ ಅಂತ. ಅವರೇ ಎಲ್ಲ ಒಂದ್ ಕಡೆ ಯಾವ ರೆಡ್ಡಿ ಅವ್ರ MLA ಹೆಸರು ಆಟನೇ ಬೇಡ್ರಪ್ಪ, ನಿಮ್ಮ ಮನೆ ಕಾಣಕ ನಮ್